Hello friends, welcome to my channel Shri World of Fashion. ನಾನು ನಿಮ್ಮ ಫ್ರೆಂಡು ಪ್ರಿಯಾ. ಇವತ್ತಿನ ಕ್ಲಾಸಲ್ಲಿ ಫ್ಯಾನ್ಸಿ ನೆಕ್ ಡಿಸೈನ್ ಡ್ರಾಯಿಂಗ್ ಮಾಡೋದು ಮತ್ತು ಕಟಿಂಗ್ ಮಾಡೋದು ಹೇಗೆ ಅಂತ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ, ಎಲ್ಲರಿಗೂ ಅರ್ಥ ಆಗೋಗೆ. ಓಕೆನಾ ಫ್ರೆಂಡ್ಸ್? ಸೊ ನನ್ನ ಹತ್ರ ಇಲ್ಲಿ ನೋಡ್ಬೋದು, ಇಲ್ಲಿ ಕ್ಯಾಟ್ಲಾಗ್ಸ್ ಇದೆ ಅಲ್ವಾ, ಇದರಲ್ಲಿ ನಾನು ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂಥೇಳಿ. ಯಾವುದಾದ್ರು ಕೆಲವೊಂದು ಡಿಸೈನ್ನ ತೊಗೊಂಡು. ಓಕೆನಾ? ಸೊ ಬಿಫೋರ್ ಸ್ಟಾರ್ಟಿಂಗ್ ಮೈ ಕ್ಲಾಸ್, ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಯಾರು ಹೊಸಬ್ರು ನನ್ನ ಚಾನಲ್ನ ವಿಸಿಟ್ ಮಾಡಿದ್ದೀರಾ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಎನ್ಕರೇಜ್ ಮಾಡಿ ಫ್ರೆಂಡ್ಸ್. ಓಕೆನಾ? ಆಲ್ರೆಡಿ ಯಾರ್ಯಾರು ನನ್ನ ಫ್ರೆಂಡ್ಸ್ ಇದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್ ಫ್ರೆಂಡ್ಸ್. ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್. ಅಂದರೆ ನಾವು ಮಾಡೋ ವರ್ಕ್ನ ನೀವು ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ, ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಅನ್ನೋದು ಅದರಿಂದ ತಿಳಿಯುತ್ತೆ. ಸೊ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದನ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಸೊ ವಿತೌಟ್ ಫರ್ದರ್ ಡಿಲೇ, ಶಿಲ್ ವಿ ಸ್ಟಾರ್ಟ್ ದ ಕ್ಲಾಸ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೋಡಿ ಫ್ರೆಂಡ್ಸ್, ಇದು ನನ್ನ ಹತ್ರ ಇರೋ ನೆಕ್ ಪ್ಯಾಟ್ರನ್ಸ್ದು ಕ್ಯಾಟ್ಲಾಗ್. ಓಕೆನಾ? ಸೊ ನೀವು ಬೈ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತೆ. ಡ್ರೆಸ್ಸಸ್ದು ನೆಕ್ ಪ್ಯಾಟ್ರನ್ಸ್ ಇದು, ಆಯಿತಾ? ಚೂಡಿದಾರ್ದು ನೆಕ್ ಪ್ಯಾಟ್ರನ್ಸು. ಅದ್ರ ಜೊತೆಗೆ ಇದರಲ್ಲಿ ಸ್ಲೀವ್ ಡಿಸೈನ್ಸು ಕೊಟ್ಟಿದ್ದಾರೆ. ಬಟ್ ಈ ಬುಕ್ ಬಂದು ತುಂಬ ಹಳೆಯದು ಅಂದರೆ ನನ್ನ ಸ್ಟೂಡೆಂಟ್ ಲೈಫ್ದು ಹಳೆಯದಿದು. ಓಕೆನಾ? ಈಗ ಇವ್ರದ್ದೇನೆ ಮತ್ತು ಅಪ್ಡೇಟೆಡ್ ಕೂಡ ಬಂದಿದೆ. ಇವ್ರದ್ದೇ ಬ್ಲೌಸ್ದು ನೆಕ್ ಡಿಸೈನ್ಸ್ ಇದೆ, ಬರೀ ಸ್ಲೀವ್ದೇ ಇದೆ. ಯು ಕ್ಯಾನ್ ಚೆಕ್ ಇಟ್ ಔಟ್ ಇನ್ ದ ವೆಬ್ಸೈಟ್, ಅಥವಾ ನಿಮ್ಮ ಯಾವುದಾದ್ರೂ ಸಹ ಬುಕ್ ನಿಯರ್ ಬೈ ಬುಕ್ ಸ್ಟಾಲ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ಇದರಲ್ಲಿ ನಾನು ಕೆಲವೊಂದು ನೆಕ್ ಡಿಸೈನ್ಸು, ಅದು ಬಿಗಿನರ್ಸಿಗೆ ಈಸಿ ಆಗುವಂಥದ್ದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಅದಕ್ಕೋಸ್ಕರ ನಾನು ಇವತ್ತು ಕ್ಲಾಸಿಗೆ ನೆಕ್ ಕ್ಯಾಟ್ಲಾಗ್ ಒಂದು ಇಟ್ಕೊಂಡಿದ್ದೀನಿ, ಹಾಗೆ ಶೀಟ್ಸು, ಪೆನ್ಸ್ ಇಟ್ಕೊಂಡಿದ್ದೀನಿ, ಆ್ಯಂಡ್ ದೆನ್ ಸ್ಕೇಲ್ ಕೂಡ ಇಟ್ಕೊಂಡಿದ್ದೀನಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಹಾಗಾದರೆ. ಸೊ ಇದನ್ನ ಪಕ್ಕದಲ್ಲಿ ಇಡ್ತೀನಿ. ಒಂದು ನೆಕ್ ಡಿಸೈನ್ಸ್ ಏನಾದರೂ ಯಾರದೇ ಸೈಜಿಗೆ ನಾವು ಮಾಡ್ತೀವಿ, ಯಾರದೇ ಆದರೂ ಆಗಲಿ, ಓಕೆನಾ? ಯಾರ್ದಾದ್ರೂ ಸೈಜಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಬೇಕಾಗಿರೋ ಮೆಜರ್ಮೆಂಟ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಏನು ಮೆಜರ್ಮೆಂಟ್ಸ್ ಬೇಕು? ನೆಕ್ ವಿಡ್ತ್. ಹೌದಾ? ಪ್ರಿವಿಯಸ್ ಕ್ಲಾಸ್ ಇದರಲ್ಲಿ ವಿಡಿಯೋನಲ್ಲೂ ಹೇಳಿದ್ದೆ ನಾನು. ನೆಕ್ ವಿಡ್ತ್ ಇಸ್ ನಥಿಂಗ್ ಬಟ್ ಕತ್ತಿನ ಅಗಲ. ಓಕೆನಾ? ಎಷ್ಟು ಬೇಕಾಗತ್ತೆ, ಯಾವ್ಯಾವ ಸೈಜ್ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕಾಮನ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಐ ಆಮ್ ನಾಟ್ ಟೆಲ್ಲಿಂಗ್ ಎಕ್ಸಾಕ್ಟ್ ಮೆಷರ್ಮೆಂಟ್ ಎಷ್ಟು ಅಂತ ನಾನು ಹೇಳಲ್ಲ, ಆಯ್ತಾ? ಎಕ್ಸಾಂಪಲಿಗೋಸ್ಕರ, ಉದಾಹರಣೆಗೋಸ್ಕರ ಒಂದು ತಗೋತಾ ಇದ್ದೀನಿ, ಆಯ್ತಾ? 3.5 ಇಂಚ್ ತಗೋತೀನಿ. ಹಾಗೆ ನೆಕ್ ಡೀಪ್ ಅಂದರೆ ಕತ್ತಿನ ನೆಕ್ ಡೀಪ್. ಸೊ ಡ್ರೆಸ್ಸಿಗೂ ಆಗುತ್ತೆ, ಆ್ಯಂಡ್ ದೆನ್ ಯು ಕ್ಯಾನ್ ಯೂಸ್ ದಿಸ್ ಡಿಸೈನ್ ಫಾರ್ ಯುವರ್ ಬ್ಲೌಸ್ ಆಲ್ಸೋ. ಬ್ಲೌಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬಹುದು. ಓಕೆ, ನಾನಿಲ್ಲಿ 8 ಇಂಚ್ ತಗೋತೀನಿ. ಓಕೆನಾ? ಸೊ ಇದೇನಿದು? ಕತ್ತಿನ ಡೀಪ್. ಓಕೆ ಫ್ರೆಂಡ್ಸ್, ಇದು ಅಳತೆ ನಮಗೆ ಯಾವುದೇ ಒಂದು ನೆಕ್ ಡಿಸೈನ್ ಮಾಡ್ತೀವಿ ಪ್ಯಾಟ್ರನ್ ಅಂತ ಹೇಳಿದ್ರೆ ಇದು ನಮಗೆ ಬೇಕಾಗಿರೋದು. ಓಕೆನಾ? ಸೊ ಹೇಗೆ ಮಾಡ್ತೀವಿ, ನಾನು ಅಳತೆಯಲ್ಲಿ ಇಟ್ಕೊಂಡಿರ್ತೀನಿ, ನಿಮ್ಗಳಿಗೆ ತೋರಿಸ್ತೀನಿ ಮತ್ತೆ ಕೂಡ. ಸೊ ಇದು ಮಾಡೋದಕ್ಕೆ ಏನು ಬೇಕು, ಇವಾಗ ಒಂದು ಶೀಟ್ ತೊಗೊಳ್ಳೋಣ. ನಾನೊಂದು 2-3 ತೋರಿಸ್ತೀನಿ ಡಿಸೈನ್ಸು ಹೇಗೆ ಮಾಡೋದು ಅಂತ. ಓಕೆ, ಸೊ ಶೀಟನ್ನ ನಾನು ಫೋಲ್ಡ್ ಮಾಡ್ಕೊಳ್ತೀನಿ. ಜಸ್ಟ್ ಅಸ್ಯೂಮ್ ಇದು ನಮ್ಮ ಕ್ಯಾನ್ವಾಸ್ ಅಂತ. ಕ್ಯಾನ್ವಾಸು ಹೀಗೆ ಇರುತ್ತೆ. ಕ್ಯಾನ್ವಾಸ್ನಲ್ಲಿ ನಾನು ಬೇರೆ ದಿನ ಮಾಡಿ ತೋರಿಸ್ತೀನಿ, ಅಂದರೆ ಹೊಲಿಯೋದು ಕೂಡ ತೋರಿಸಿ ಅಂತ ಕೆಲವರು ಹೇಳಿದ್ದೀರ, ಅಂದರೆ ಸ್ಟಿಚ್ ಮಾಡೋದು ಕೂಡ ತೋರಿಸಿ ಮೇಡಮ್ ಅಂತ. ಫಸ್ಟ್ ನಾನು ಕಟ್ಟಿಂಗು, ಮಾರ್ಕಿಂಗ್ ಎಲ್ಲ ನಿಮಗೆ ಹೇಳಿದ್ಮೇಲೆ ಫ್ರೆಂಡ್ಸ್ ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಓಕೆ, ನಿಮ್ಮ ಅನಿಸಿಕೆ ಕೂಡ ಇದ್ರ ಬಗ್ಗೆ ತಿಳಿಸಿ. ಓಕೆನಾ ಫ್ರೆಂಡ್ಸ್? ಅಂದರೆ ನನ್ನ ಇಂಟೆನ್ಷನ್ ಏನು ಅಂದರೆ ಫಸ್ಟ್ ಮಾರ್ಕ್ ಮಾಡೋದು, ಡ್ರಾಯಿಂಗು ಎಲ್ಲ ನೀವು ಕಲ್ತ ಮೇಲೆ ಸ್ಟಿಚಿಂಗ್ಗೆ ಹೋಗೋದು ಒಳ್ಳೇದು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕೂಡ ನನಗೆ ತಿಳಿಸ್ಕೊಡಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇದು ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ನಾವು ಮಾಡಿದ್ವಿ ನೆಕ್ ಡಿಸೈನ್ಸ್ ಎಲ್ಲ. ಓಕೆನಾ? ಸೊ ಇದು ಒಂದು ಫಸ್ಟ್ ಸ್ಟಾರ್ಟಿಂಗ್ ನಾನು ಇದನ್ನ ಮಾರ್ಕ್ ಮಾಡಿ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಆನಂತರ ನಾವು ಬೇರೆ ಡಿಸೈನ್ಸಿಗೆ ಹೋಗೋಣ, ಯಾಕಂದ್ರೆ ಬೇಸಿಕ್ ನಮಗೆ ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ, ಆಯ್ತಾ? ಓಕೆ, ಸೊ ಫಸ್ಟ್ ಮಾರ್ಕ್ ಮಾಡ್ಬೇಕಾದ್ರೆ ನಮಗೆ ಏನ್ ಬೇಕು ಹೇಳಿ? ಇಲ್ಲಿ ನಾವೇನ್ ತಗೊಂಡಿದ್ವಿ? ಕತ್ತಿನ ಅಗಲ ಪ್ಲಸ್ 1 ಇಂಚು ಫೇಸಿಂಗಿಗೋಸ್ಕರ.
ಇಲ್ಲಿ ನೆಕ್ ಡೀಪ್, ಕತ್ತಿನ ಡೀಪ್ ಎಷ್ಟಿರುತ್ತೆ ಅಷ್ಟು ಪ್ಲಸ್ 1 ಇಂಚು ಫೇಸಿಂಗಿಗೆ. ಅದನ್ನ ನಾನು ಇವಾಗ ಶೀಟ್ ನಲ್ಲಿ ಮಾರ್ಕ್ ಮಾಡ್ತೀನಿ. ಇದು ಕೂಡ ನಮ್ಮ ಜೊತೆನೇ ಇರ್ಲಿ. ಓಕೆ, ಇಲ್ಲಿ ನೋಡಿ ಪೇಪರ್ನ ನಾನು ಫೋಲ್ಡ್ ಮಾಡಿದ್ದೀನಿ. ಓಕೆ, ಟೇಪಲ್ಲೇ ನಾನು ಮಾರ್ಕ್ ಮಾಡೋಣ, ಅಂದ್ರೆ ದೊಡ್ಡ ಅಳತೆ ದೊಡ್ಡದಾಗೆ ಮಾಡುವ ಹಾಗೆ, ಡ್ರೆಸ್ಸಿಗೆಲ್ಲ ಯೂಸ್ ಆಗೋದು. ಫೋಲ್ಡಿಂಗ್ ಅನ್ನ ಎಡಗಡೆ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಓಪನ್ ನೋಡ್ರಿ, ಕ್ಯಾನ್ವಾಸ್ ಆಗ್ಲಿ ಬಟ್ಟೆ ಆಗ್ಲಿ ಹೀಗೆ ಇರಬೇಕು. ಓಕೆ, ಓಪನ್ ಎಡ್ಜ್ ನನ್ನ ರೈಟ್ ಸೈಡ್ ಅಲ್ಲಿ ಇದೆ. ಓಕೆನಾ? ಸೊ ಫೋಲ್ಡಿಂಗ್ ಇಂದ ನೀವು ಎಷ್ಟು ಮಾರ್ಕ್ ಮಾಡಬೇಕು? 3 ಇಂಚು ಕತ್ತಿನ ಅಗಲ. ಹೌದಾ? ಆಮೇಲೆ ಡೀಪ್, ನೆಕ್ ಡೀಪ್ ಎಷ್ಟು ತಗೊಂಡ್ವಿ ನಾವು? 8 ಇಂಚು. ಕರೆಕ್ಟಾ ನೋಡಿ? 8 ಇಂಚು. ಸೊ ಅದನ್ನ ನಾನು ಇಲ್ಲಿ ಮಾರ್ಕ್ ಮಾಡ್ತೀನಿ, 8. ಓಕೆ, ಪ್ಲಸ್ 1 ಇಂಚು ಫೇಸಿಂಗಿಗೋಸ್ಕರ. ಓಕೆನಾ? ಎಷ್ಟೇ ನೆಕ್ ಡೀಪ್ ತಗೊಳ್ರಿ ಅದನ್ನ ಇಲ್ಲಿ ಮಾರ್ಕ್ ಮಾಡ್ರಿ, ಪ್ಲಸ್ 1 ಇಂಚು ಎಕ್ಸ್ಟ್ರಾ ಫೇಸಿಂಗಿಗೋಸ್ಕರ. ಅರ್ಥ ಆಗ್ತಿದಲ್ಲ ಫ್ರೆಂಡ್ಸ್ ಹೇಳ್ತಾ ಇರೋದು? ಓಕೆ, ಈಗೇನ್ ಮಾಡೋಣ, ಇಲ್ಲಿ ಕೂಡ ಅಗಲದಲ್ಲಿ ನಾವು 3 ಇಂಚು ಕತ್ತಿನ ಅಗಲ ಮೇಲೆ ಎಷ್ಟು ತಗೊಂಡಿದ್ವಿ ಅಷ್ಟೇ ಇಲ್ಲೂ ಕೂಡ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿದೆ. ಹೌದಾ? ಇದು ಗೊತ್ತಾಗೋದಿಲ್ಲ, ಚೊಟ್ಟ ಇಟ್ಕೋಬೇಡಿ. ಮಾರ್ಕ್ ಮಾಡ್ಬೇಕಾದ್ರೆ ಸ್ಟ್ರೇಟ್ ಆಗಿ ಇಟ್ಕೊಳ್ಳಿ. ಓಕೆನಾ? ಎಷ್ಟಿಲ್ಲಿ ಮಾರ್ಕ್ ಮಾಡಿದೆ? ಇದು ನನ್ನ ಕತ್ತಿನ ಅಗಲ, ನೆಕ್ ವಿಡ್ತ್. ಓಕೆನಾ ಫ್ರೆಂಡ್ಸ್? ಈಗ ಇದು ಪಾಯಿಂಟ್ ಮತ್ತೆ ಮೇಲ್ಗಡೆ ಇರೋ ಪಾಯಿಂಟ್ ಜಾಯಿನ್ ಮಾಡೋಣ ಹೀಗೆ. ಸೊ ಯಾವುದೇ ಸೈಜಿಂಗ್ ನೀವು ಮಾಡ್ತಾ ಇದ್ದೀರಾ, ಯಾರಿಗೆ ಆಗ್ಲಿ, ಚಿಕ್ಕವ್ರಿಗಾಗ್ಲಿ ದೊಡ್ಡವ್ರಿಗಾಗ್ಲಿ, ಹೇಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಇದೇ ಮೆಥಡ್ ನಾವು ಫಾಲೋ ಮಾಡೋದು. ನೆಕ್ ಡೀಪ್ ಎಷ್ಟು ತಗೋತೀವಿ? ಕತ್ತಿನ ಅಗಲ. ಈ ಜಾಗದಲ್ಲೇ ನಾವು ನಮ್ಮ ಏನೇ ಡಿಸೈನ್ಸ್, ನೆಕ್ ಡಿಸೈನ್ಸ್ ಏನೇ ಮಾಡ್ತಿದೀವಿ ಅಂದ್ರೆ ಅದನ್ನ ನಾವು ಇಲ್ಲೇ ಮಾಡ್ಬೇಕು. ದಿಸ್ ಇಸ್ ಅವರ್ ಫೀಲ್ಡ್, ಇದೇ ನಮ್ಮ ಫೀಲ್ಡ್. ಓಕೆನಾ? ಸೊ ಇವಾಗ ಮೇಲ್ಗಡೆ ಎಷ್ಟಾಯ್ತು? ಇಲ್ಲಿಂದ ಇಲ್ಲಿಗೆ 4 ಇಂಚ್ ಇರುತ್ತೆ. 3 + 1. ಹೌದಾ? ಇಲ್ಲಿ ಎಷ್ಟು ತಗೊಂಡಿದ್ ನಾವು? 3 + 1 = 4. ಹೌದಾ? ಇಲ್ಲಿ ತಗೊಂಡಿರೋದು ಇದು 1 ಇಂಚ್ ಇದೆ. ಇಲ್ಲಿಂದ ಇಲ್ಲಿಗೆ, ಇದು ಇಲ್ಲಿಂದ ಇಲ್ಲಿಗೆ 3 ಇಂಚ್ ಇದೆ. ಕರೆಕ್ಟಾ? ಇಲ್ಲಿ ಎಷ್ಟಿದೆ? ಈಗ ಉದ್ದದಲ್ಲಿ ನಾವು ಮಾರ್ಕ್ ಮಾಡಿ ತಗೊಂಡಿದ್ದೆಷ್ಟು? ಯಾಕಂದ್ರೆ ಕೆಲವ್ರಿಗೆ ಹೀಗೆ ಮಾಡಿ ತೋರಿಸಿ ಅಂತ ಕೆಲವ್ರು ಹೇಳಿದ್ರಿ, ಅದಕ್ಕೋಸ್ಕರ ಮಾರ್ಕ್ ಮಾಡ್ತಿದ್ದೀನಿ. ಬಟ್ ಹೀಗೆ ಮಾಡಬಾರ್ದು. 8 ಇಂಚ್ ಅಂದ್ರೆ ಕತ್ತಿನ ಅಗಲ ಇತ್ತು, ಕತ್ತಿನ ಇದು ಉದ್ದ, ಕತ್ತಿನ ಉದ್ದ ಅಂದ್ರೆ ನೆಕ್ ಡೀಪ್. ಇಲ್ಲಿ ಪ್ಲಸ್ 1 ಇಂಚ್, ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ತಗೊಂಡ್ವಿ? 1 ಇಂಚ್. ಓಕೆನಾ? ಸೊ ಇಲ್ಲಿ ನಾನು ಒಂದು ಲೈನ್ ಹಾಕೋತೀನಿ ಹೀಗೆ. ಡ್ರಾ ಒಂದು ಸ್ಟ್ರೇಟ್ ಲೈನ್. ಇದೆಷ್ಟಿರ್ಬೇಕು? 4 ಇಂಚ್ ಇರಬೇಕು. ಇದೆ ಇದು. ಹೌದಾ? ಇಲ್ಲಿ. ಸೊ ಇದನ್ನ ಮೇಲ್ಗಡೆ ಪಾಯಿಂಟ್ಸ್ ಜೊತೆಗೆ ಡ್ರಾ ಮಾಡ್ಕೊಳ್ಳೋಣ. ಹೀಗೆ ಲೈನ್ನ ಹೀಗೆ ಸೇರಿಸ್ಕೊಳ್ಳಿ. ಓಕೆನಾ? ಇಷ್ಟ ಅರ್ಥ ಆಯ್ತಲ್ವಾ? ಸೊ ಇಲ್ಲಿ ಇವಾಗ ನಾವು ಸ್ವೀಟ್ ಹಾರ್ಟ್ ನೆಕ್ ಅಂತ ಬರುತ್ತೆ. ಓಕೆನಾ? ಸ್ವೀಟ್ ಹಾರ್ಟ್ ನೆಕ್ ಅಂತ ನೆನ್ನೆ ತೋರಿಸಿದ್ದೆ. ಹೌದಾ? ನೋಡಿ, ದಿಸ್ ಇಸ್ ಕಾಲ್ಡ್ ಸ್ವೀಟ್ ಹಾರ್ಟ್ ನೆಕ್. ಇದು ವೇರಿಯೇಷನ್ಸ್ ಆಫ್ ಸ್ವೀಟ್ ಹಾರ್ಟ್ ನೆಕ್. ಇದನ್ನು ಮಾಡೋದು ನೋಡಿ ಇಲ್ಲಿ, ಇದು. ಓಕೆ, ಇದನ್ನ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ ಇವಾಗ. ಓಕೆ, ಕೆಳಗಡೆಯಿಂದ ಇಲ್ಲಿ ನೋಡಿ, ಇದು ನಮ್ಮ ಕತ್ತಿನ ಅಗಲ ಮಾರ್ಕ್ ಮಾಡಿದೀವಲ್ವಾ, ಇಲ್ಲಿ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್? ಸ್ವಲ್ಪ ಝೂಮ್ ಮಾಡ್ತೀನಿ ನೋಡಿ. ಓಕೆ, ನೋಡಿ ಇಲ್ಲಿ ಇದು ನಮ್ಮ ಕತ್ತಿನ ಅಗಲ, ಕೆಳಗಡೆ, ಮೇಲ್ಗಡೆ ಅಲ್ಲ, ಕೆಳಗಡೆ ಕತ್ತಿನ ಅಗಲ ಮಾರ್ಕ್ ಮಾಡಿದ್ವಲ್ಲ, ಅಲ್ಲಿಂದ ಮೇಲ್ಗಡೆಗೆ 2.5 ಇಂಚ್ ಹೋಗು. 2.5 ಇಂಚ್. ನಿಮ್ಗಳಿಗೆ ಡೌಟ್ ಬರ್ಬೋದು, ನಿನ್ನೆ ವಿಡಿಯೋದಲ್ಲಿ ನಾನು 2 ಇಂಚ್ ತಗೊಂಡಿದ್ದೆ ಇದನ್ನ ಮಾಡ್ಬೇಕಾದ್ರೆ ಇಲ್ಲಿಂದ. ಹೌದಾ? ಯಾಕೆ ಅಂದ್ರೆ ನೆಕ್ ಡೀಪ್ ಕಮ್ಮಿ ಇತ್ತು, ಇಲ್ಲಿ ನಮ್ಮ ನೆಕ್ ಡೀಪ್ ಎಷ್ಟಿದೆ? ಜಾಸ್ತಿ ಇದೆ. ಸೊ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ದ ನೆಕ್ ಡೀಪ್ ಈಸ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೇಪ್ ಕೊಡಕ್ಕೆ ಎಷ್ಟು ತಗೋಬೇಕು ಅನ್ನೋದು ಫ್ರೆಂಡ್ಸ್. ಓಕೆನಾ? ಸೊ ಇಲ್ಲಿ ಎಷ್ಟು ಮಾರ್ಕ್ ಮಾಡಿದೆ ನಾನು? 2.5. ಓಕೆ, ಸೊ ಇದನ್ನ ಈ ನೆಕ್ ಡೀಪ್ ಇಲ್ಲಿ ಪಾಯಿಂಟ್ ಇತ್ತಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್, ಅಲ್ಲಿಗೆ ಜಾಯಿನ್ ಮಾಡಿ ಹೀಗೆ. ಓಕೆನಾ? ಸೊ ಇವಾಗ ಇದು ಎಷ್ಟಿದೆ ಅಂತ ಮೆಜರ್ ಮಾಡಿ ಫ್ರೆಂಡ್ಸ್. ಎಷ್ಟಿದೆ ಅಂತ ಇದನ್ನ ಅಳತೆ ಮಾಡಿ ನೋಡಿ. ಎಷ್ಟು ಬರ್ತಿದೆ? ಕಾಣಿಸಿದ್ಯಾ? 4 ಇಂಚ್. 4ರದ್ದು ಅರ್ಧ ಎಷ್ಟಪ್ಪ? 2. ಹೌದಾ? 2 ಇಂಚ್ ಬಂತ ಇಲ್ಲಿ. ಸೊ ಈ 2 ಇಂಚ್ ಎಲ್ಲಿ ಬಂತು? ಅಲ್ಲಿಂದ ಅರ್ಧ ಇಂಚು ಹೀಗೆ ಮೇಲಕ್ಕೆ ತೋಡಿ, ಹೀಗೆ ಒಂದು ಲೈನ್ ಹಾಕೊಳ್ಳಿ. ಅರ್ಧ ಇಂಚ್ ಎಷ್ಟು? ಮಧ್ಯಭಾಗದಿಂದ ಮೇಲಕ್ಕೆ ಅರ್ಧ ಇಂಚ್ ಹಾಕೊಳ್ಳಿ. ಸೊ ಫ್ರೆಂಚ್ ಕರ್ವ್ ಕೆಲಸ ಇಲ್ಲಿ ಬರುತ್ತೆ ನೋಡಿ.
ನೋಡಿ ಫ್ರೆಂಚ್ ಕರ್ವ್ದು ಹಾಫ್ ಶೇಪು ಹೀಗೆ ಹೀಗೆ ಕೊಡಬೇಕು. ನಾನು ಅನ್ಕೊಳ್ತೀನಿ ಯಾವಾಗಲೂ ಅಷ್ಟೇ, ಇಲ್ಲದೆ ಇರೋರಪ್ಪ ಏನಪ್ಪ ಮಾಡೋದು ಅಂತ ಫ್ರೀ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ. ಸೊ ಹೀಗೆ ಇಲ್ಲದೆ ಇರೋರು ಏನು ಮಾಡಿ ಫ್ರೆಂಡ್ಸ್, ನಾ ಹೇಳಿದ್ದೀನಿ ಯಾವಾಗಲೂ, ಬಟ್ ಇದು ತುಂಬ ಕಾಸ್ಟ್ಲಿ ಏನಲ್ಲ, ತಗೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಓಕೆ, ಸೊ ಒಂದು 15 to 20 rupees ಆಗ್ಬೋದು ಅಷ್ಟೇನೆ, 15-20 ರೂಪಾಯಿ. ಓಕೆ, ಹೀಗೆ ನೋಡಿ. ಸೊ ಪರ್ಫೆಕ್ಟ್ ಶೇಪ್ ಬರುತ್ತೆ ಕಟ್ ಮಾಡಿದಾಗ, ನಮಗೆ ಯಾವುದೇ ಮಿಸ್ಟೇಕ್ಸ್ ಆಗಲ್ಲ. ಅಂದರೆ ಐಡೆಂಟಿಕಲ್ ಶೇಪ್ಸ್, ಇಲ್ಲೂ ಅದೇ ಶೇಪ್ ಇರುತ್ತೆ, ಇಲ್ಲೂ ಅದೇ ಇರುತ್ತೆ, ಹಾಗೆ. ಓಕೆನಾ? ಹೀಗೆ ಇವಾಗ ಇದೆಷ್ಟಿದೆ ಅಂತ ನೋಡೋಣ. ಎಷ್ಟಿರ್ಬೇಕೀಗ? 5.5 ಇರ್ಬೇಕು, ಯಾಕಂದ್ರೆ 8 ಇಟ್ಟಿದ್ವಿ ಮಿಡ್ ಪಾಯಿಂಟ್. ಈಗ 5.5ದ ಅರ್ಧ ಎಷ್ಟಪ್ಪ ನೋಡಿ, ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಟೇಪ್ನ. ಹೀಗೆ ಎಲ್ಲಿ ಬಂತು? 5.5 ಅಂದರೆ 2.75 ಇರಬೇಕು. ಕರೆಕ್ಟಾ? ನೋಡಿ 2.75. ಗೊತ್ತಾಗಲ್ಲ ಕ್ಯಾಲ್ಕುಲೇಷನ್ಸ್ ಮಾಡೋರಿಗೆ, ಏನೋ ಲೆಕ್ಕ ಮಾಡೋದು ಗೊತ್ತಾಗಲ್ಲ ಅನ್ನೋರು ಏನು ಮಾಡಿ, ಹೀಗೆ ಫೋಲ್ಡ್ ಮಾಡಿ ಮಧ್ಯ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಫ್ರೆಂಡ್ಸ್. ಸೊ ಇಲ್ಲೂ ಏನು ಮಾಡ್ಬೇಕು ನಾವು ಇವಾಗ? ಹೀಗೆ ಒಳಗಡೆಗೆ ಅರ್ಧ ಇಂಚ್ನ ಹೀಗೆ ತಗೊಳ್ಳಿ. ಓಕೆನಾ? ಸೊ ಬೈ ಯೂಸಿಂಗ್ ಯುವರ್ ಫ್ರೆಂಚ್ ಕರ್ವ್, ಅಗೇನ್ ಯು ಕ್ಯಾನ್ ಯೂಸ್ ಯುವರ್ ಫ್ರೆಂಚ್ ಕರ್ವ್. ನೋಡಿ ಶೇಪ್ಸ್ ಕೊಡ್ಲಿಕ್ಕೆ ನಾನು ಹಿಂಗೆ ಇಟ್ಕೋತೀನಿ. ಶೇಪ್ ಕೊಡೋಕ್ಕೆ ನೋಡಿ ಕಾಣಿಸ್ತಿದೆ ಫ್ರೆಂಡ್ಸ್, ಹೀಗೆ ಆಯ್ತಾ? ನೋಡಿ ಇಲ್ಲಿ ನೀಟಾಗಿ ಬರುತ್ತೆ. ಇಲ್ಲಿ ನಾನು ಬೇಕಾದ್ರೆ ಫ್ರೀ ಹ್ಯಾಂಡಾಗಿ ತೋರಿಸ್ತೀನಿ ನೋಡಿ. ಹೀಗೆ ಡಾಟ್ 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 ತಗೊಳ್ಳಿ ಹೀಗೆ. ಓಕೆ, ಇಲ್ಲಿಂದ ಈ ಎಂಡಿಗೆ, ಮೇಲ್ ತುದಿಗೆ ಹೀಗೆ ಫ್ರೆಂಡ್ಸ್. ಓಕೆನಾ? ಚೆನ್ನಾಗಿ ನಿಮಗೆ ಪರ್ಫೆಕ್ಟ್ ಆಗಿ ಬಂತು ಅನ್ಸಿದ್ಮೇಲೆ ಅದನ್ನ ನೀಟಾಗಿ ಹೀಗೆ ಮಾಡಿ. ಓಕೆ, ನೋಡಿ ಇಷ್ಟೇ ಇದು. ಇದನ್ನ ನಾವೇನು ಹೇಳ್ತೀವಿ? ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಹೊರಗಡೆ ಬೇಕಾದ್ರೆ ನೀವು ಅದೇ ಶೇಪ್ಸ್ಗೂ ಕೂಡ ನೀವು ಮಾಡ್ಕೋಬಹುದು. ಇಲ್ಲ ನಾನು ಬಿಗಿನರ್ಸಿಗೆ ನಾನು ಏನು ಹೇಳ್ತೀನಿ, ಬೇಡ ನೀವುಗಳು ಹೀಗೆ ಸ್ಕ್ವೇರ್ ಆಗಿರಕ್ಕೆ ಬಿಟ್ಬಿಡಿ ಬೇಕಾದ್ರೆ. ಇಲ್ಲ ನಾವು ಮಾಡ್ತೀವಿ ಅಂತ ಕಲಿತೀವಿ ಅನ್ನೋರು ಬೇಕಾದ್ರೆ ನೋಡಿ ಇಲ್ಲಿಂದ 2.5 ಹೀಗೆ. ಓಕೆ, ಅಗೇನ್ ಮಿಡ್ ಪಾಯಿಂಟ್ ಇಲ್ಲೂ ತಗೊಳ್ಳಿ, ಇದ್ರದ್ದು ಮಿಡ್ ಪಾಯಿಂಟ್ 6.5, 6.5 3/4, ಇಲ್ಲೂ ½ ಇಂಚ್ ತಗೊಂಡು ಇಷ್ಟೇ ಕೆಲಸ. ಸೊ ನಮ್ಗೆ ಒಳಗಡೆ ನೀಟ್ ಶೇಪ್ ಬರಬೇಕು, ಇಲ್ಲಿ ಹೊರಗಡೆದೇನು ಪ್ರಾಬ್ಲಮ್ ಏನಾಗಲ್ಲ. ಓಕೆನಾ ಫ್ರೆಂಡ್ಸ್? ಸೊ ಒಳಗಡೆ ಇದೆಯಲ್ಲ ಅದು ನಾವು ನಮ್ಮ ಡ್ರೆಸ್ಸಿಗೆ ಎಲ್ಲದಕ್ಕೂ ಅಟ್ಯಾಚ್ ಆಗೋದು ಯಾವ್ದಪ್ಪ ಅಂತ ಹೇಳಿದ್ರೆ ಇದು ಆಕ್ಚುಲಿ. ಓಕೆನಾ? ಸೊ ಕಟಿಂಗ್ ಲೈನ್ಸ್ ಯಾವ್ದು ಇವಾಗ ನೋಡಿ. ಇದು ರೆಡ್ಡಲ್ಲಿ ನಾನು ಏನು ಮಾರ್ಕ್ ಮಾಡ್ತಿದ್ದೀನಲ್ಲ, ದಿಸ್ ಈಸ್ ಅವರ್ ಕಟಿಂಗ್ ಲೈನ್. ಓಕೆ ಫ್ರೆಂಡ್ಸ್, ನೋಡಿ ಓಕೆ. ಫೋಲ್ಡಿಂಗು ನನ್ನ ಎಡಭಾಗದಲ್ಲಿದೆ, ಓಪನ್ ಸೈಡು ರೈಟ್ ಸೈಡಲ್ಲಿದೆ. ಸೊ ಕಟ್ ಮಾಡೋದು ಹೇಗೆ ಈಗ ನೋಡ್ಕೊಳ್ಳಿ. ಇದು ಬೇಡವಾಗಿರೋದನ್ನು ಕಟ್ ಮಾಡಿ ತೆಗೆದ್ಬಿಡ್ತೀನಿ ನಾನು. ಓಕೆ, ಸಿ ಈಗ ಫಸ್ಟು ಹೊರಗಡೆ ಶೇಪ್ ಏನಿದೆ ಅದನ್ನು ಕಟ್ ಮಾಡೋಣ. ಓಕೆ, ಆ್ಯಂಡ್ ದೆನ್ ರೆಡ್ಡಲ್ಲಿ ನಾನು ಏನೇನು ಮಾರ್ಕ್ ಮಾಡಿದ್ದೀನಲ್ಲ ಅದನ್ನು ನಾನು ಕಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಐ ಹೋಪ್ ಅರ್ಥ ಆಗ್ತಿದೆ ಅಲ್ವಾ? ನೆಕ್ಸ್ಟು ಇನ್ಸೈಡ್ ಶೇಪ್, ಇದು ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರು. ಬಿಗಿನರ್ಸಿಗೆ ನಾನು ಏನು ಹೇಳ್ತೀನಿ, ಪಿನ್ ಹಾಕ್ಕೊಳ್ಳಿ ಬೇಕಾದ್ರೆ, ಇಲ್ಲಿ 2 ಪಿನ್ ಹಾಕಿ ಆನಂತರ ಕಟ್ ಮಾಡಿ. ಓಕೆನಾ? ಇದು ನಮ್ಗೆ ಬಟ್ಟೆ ಆಗಲಿ ಕ್ಯಾನ್ವಾಸ್ ಆಗಲಿ ಈ ಪೋರ್ಷನ್ ಏನಿರುತ್ತೆ ಅದು ವೇಸ್ಟು ಯಾವಾಗಲೂ ಅಷ್ಟೇ. ಓಕೆ, ಸಿ ಓಪನ್ ಮಾಡಿ ತೋರಿಸ್ಲಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಹೌದಾ? ಮಾರ್ಚಿಂಗ್ ಇಲ್ಲದೆ ಇರೋ ಸೈಡ್ ತೋರಿಸ್ತೀನಿ ನೋಡಿ.
ಸೊ ದಿಸ್ ಇಸ್ ಕಾಲ್ಡ್ ಅವರ್ ಸ್ವೀಟ್ ಹಾರ್ಟ್ ನೆಕ್ ಶೇಪ್. ಏನಿದೆ? ಸ್ವೀಟ್ ಹಾರ್ಟ್ ನೆಕ್ ಶೇಪ್. ಓಕೆನಾ? ಸೊ ಕ್ಯಾಟ್ಲಾಗ್ ಅಲ್ಲಿ ಇರೋದು ಒಂದನ್ನ ಮತ್ತೊಂದು ತೋರಿಸ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈಗ ನಾವು ಮಾಡಿರೋದು ಇಲ್ಲಿ ಕಾಣಿಸ್ತಿದ್ಯಾ ನಿಮಗೆ? ಈ ನೆಕ್ ಡಿಸೈನ್ ಕಾಣಿಸ್ತಿದ್ಯಾ? ನೋಡಿ, ಇಲ್ಲಿ ನೋಡಿ, ಇದೇ ನೆಕ್ ಶೇಪು. ನಾವು ಕಟ್ ಮಾಡಿ ಹೊಲ್ದಾಗ ಹೀಗೆ ಬರುತ್ತೆ. ಇದು ಸ್ವೀಟ್ ಹಾರ್ಟ್ ನೆಕ್ ಶೇಪ್ ಅಂತ. ಓಕೆನಾ? ಸೊ ನೆಕ್ಸ್ಟು ನೋಡಿ, ಇದು ಚೆನ್ನಾಗಿದೆ, ಇದು ಇದೆ. ಇದನ್ನ ನಾನು ನೆಕ್ಸ್ಟ್ ಬ್ಲೌಸಿಗೆ ತೋರಿಸ್ಕೊಡ್ತೀನಿ. ಬಟ್ ಇದನ್ನ ಇವಾಗ ಮಾಡೋಣ. ಕೀ ಹೋಲ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಓಕೆ, ನೋಡಿ ಫ್ರೆಂಡ್ಸ್, ಇದಕ್ಕೂ ಕೂಡ ನಾನು ಎಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ? 8 ಇಂಚು, 8 ಪ್ಲಸ್ 1 ಇಂಚು ಫೇಸಿಂಗಿಗೋಸ್ಕರ. ಮೇಲ್ಗಡೆ ನೋಡಿ 3 ಇಂಚು ಕತ್ತಿನ ಅಗಲ ಪ್ಲಸ್ 1 ಇಂಚು. ಇಲ್ಲಿ ಕತ್ತಿನ ಡೀಪ್ ಎಷ್ಟು ಮಾಡಿದ್ವಲ್ಲ ಅಲ್ಲಿ ಮತ್ತೆ ಕತ್ತಿನ ಅಗಲನ ಮಾರ್ಕ್ ಮಾಡ್ಕೊಳ್ಳೋಣ. ದಟ್ ಈಸ್ 3 ಇಂಚಸ್. ಇಲ್ಲಿ 4, ಅದು 4 ಇರುತ್ತೆ. ಸೊ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ಳೋಣ. ಇದನ್ನ ಮೇಲ್ಗಡೆ ಕತ್ತಿನ ಅಗಲ ಮಾರ್ಕ್ ಮಾಡಿದ್ವಲ್ಲ, ಸೇಮ್ ಅವಾಗ್ಲೇ ಮಾಡಿದ್ವಲ್ಲ ಅದೇ ತರನೇ ಹೀಗೆ ಇದು ಕೂಡ ಜಾಯಿನ್ ಮಾಡಿ. ಓಕೆನಾ ಫ್ರೆಂಡ್ಸ್? ಸೊ ಕೀ ಹೋಲ್ ನೆಕ್ ಶೇಪ್ ಅಂತ ಹೇಳಿ, ಈ ನೆಕ್ ಶೇಪ್ ಕಾಣಿಸ್ತಿದ್ಯಾ? ಇದನ್ನ ಹೇಗೆ ಮಾಡೋದು? ಇದು ಇಲ್ಲಿ ಫಸ್ಟ್ ವಿ ತರ ಇದೆ, ಆಮೇಲೆ ಸ್ಕ್ವೇರ್ ಇದೆ, ಹೌದಾ? ಇದನ್ನ ಹೇಗೆ ಮಾರ್ಕ್ ಮಾಡ್ತೀರಾ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಫಸ್ಟ್ ನೀವೇನ್ ಮಾಡಿ, ಇಲ್ಲಿಂದ ಕಾಣಿಸ್ತಿದ್ಯಾ ನೋಡಿ, ಈ ಕಡೆಯಿಂದ 1.5 ಇಂಚ್ ಮಾರ್ಕ್ ಮಾಡಿ. ಎಷ್ಟು? 1.5. ಇಲ್ಲಿಂದನೂ 1.5 ಇಂಚ್. ಓಕೆ, ಎರಡೂ ಕಡೆ ಲೈನ್ ಡ್ರಾ ಮಾಡೋದು ಬೇಡ. ಇಲ್ಲಿಂದನೂ 1.5, ಇಲ್ಲಿಂದನೂ 1.5 ಇಂಚ್ ಮಾರ್ಕ್ ಮಾಡಿ. ಆ ನಂತರ ಫೋಲ್ಡಿಂಗ್ ಇದೆ. ಇದು ಫೋಲ್ಡಿಂಗ್ ಇದ್ದಾಗ ಎಷ್ಟು ಅಗಲ ಬೇಕು ಅನ್ನೋದನ್ನ ನೋಡ್ಕೊಳ್ಳಿ. ಅಂತ ಹೇಳಿದ್ರೆ ಯಾವ ಅಗಲಪ್ಪ ಇವ್ರು ಹೇಳ್ತಿದ್ದಾರೆ ಅಂತ ಅನ್ಸ್ಬೋದು. ಓಪನ್ ಆದಾಗ ಈ ಅಗಲ ಎಷ್ಟಿರ್ಬೇಕು? ಇದು ತುಂಬಾ ಅಗಲ ಜಾಸ್ತಿ ಆದ್ರೆ ಚೆನ್ನಾಗಿರಲ್ಲ. ಇದು 1.5, 1.25, 1 ಇಂಚ್, 1.25, 1.5 ಇಂಚ್ ಇದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದ್ರೆ ಶೇಪೇ ಹೊರಟೋಗ್ಬಿಡುತ್ತೆ ಅದ್ರ. ಸೊ ನಾನು ಇವಾಗ 1.5 ತಗೋತೀನಿ ಅಂದ್ರೆ ಇಲ್ಲಿ ಎಷ್ಟು ಮಾರ್ಕ್ ಮಾಡ್ಬೇಕು ನಾನು? 1.5 ನನಗೆ ರೆಡಿ ಓಪನ್ ಆದಾಗ ಅದು 1.5 ಇಂಚ್ ಇರ್ಬೇಕು. 1.5 ಅರ್ಧ, 3/4 ಇಂಚ್. ಎಷ್ಟು ಮಾರ್ಕ್ ಮಾಡ್ಬೇಕು? ನಾನು 3/4 ಇಂಚ್ ಮಾರ್ಕ್ ಮಾಡ್ತೀನಿ. ಆಯ್ತಾ? ಎಲ್ಲಿ 3/4 ಇಂಚ್ ಬರುತ್ತೆ ಅಲ್ಲಿ ಒಂದು ಲೈನ್ ಹಾಕ್ಕೊಡಿ. ಓಕೆನಾ? ಸೊ ಇಲ್ಲಿಗೆ ಬಂತು 3/4 ಇಂಚ್. ಸೊ ಅದನ್ನ ಹೀಗೆ ಜಾಯಿನ್ ಮಾಡಿ. ಓಕೆ, ಹೀಗೆ ಜಾಯಿನ್. ನೆಕ್ ಡೀಪ್ ಇತ್ತಲ್ಲ ಅಲ್ಲಿ. ಆ ನಂತರ ಈ ಲೈನ್ನ ಜಾಯಿನ್ ಮಾಡಿ. ಓಕೆ, ಈ ಲೈನ್ ಇಷ್ಟೇ. ಇದ್ರ ನೆಕ್ ಬಿಡುತ್ತೆ ಕೆಲಸ. ಓಕೆನಾ? ಇದು ಸ್ಟ್ರೇಟ್ ಹೀಗೆ ಬರುತ್ತೆ. ಇಲ್ಲಿ ಬೇಕಾದ್ರೆ ನೀವು ಇವಾಗ ನಾವು ಹಿಂಗೆ ಕರ್ವ್ ಶೇಪ್ ಕೊಟ್ವಲ್ಲ ಹಾಗೂ ಕೊಡ್ಬೋದು. ಓಕೆ, ಇದು ಇಷ್ಟೇ ಈಸಿ. ಹೊರಗಡೆ ಶೇಪ್ಸ್ ಏನಿರುತ್ತೆ ಅದು ಹಾಗೆ ಇರಲಿ. ಕಟ್ ಮಾಡೋದು ತೋರಿಸ್ಲಾ ನಾನು? ಹಾಗಾದ್ರೆ ಅರ್ಥ ಆಯ್ತಾ? ಏನ್ ಮಾಡಿದ್ವಿ ಹೇಳಿ? ಫಸ್ಟ್ 1.5 ಇಂಚ್ ಮಾರ್ಕ್ ಮಾಡಿದ್ವಿ, ಇಲ್ಲೂ 1.5 ಇಂಚು. ಈ ಪಾಯಿಂಟ್ 1.5 ಎಲ್ಲಿ ಮಾರ್ಕ್ ಮಾಡಿದ್ವಿ ಅಲ್ಲಿಂದ 3/4 ಇಂಚ್ ನಾನು ಮಾರ್ಕ್ ಮಾಡಿದೆ. ಆ ನಂತರ ಆ 3/4 ಇಂಚ್ ಎಲ್ಲಿದೆ ಅಲ್ಲಿಗೆ ಈ ಲೈನ್ ನ ಜಾಯಿನ್ ಮಾಡಿದೆ ಸ್ಲ್ಯಾಂಟ್ ಲೈನ್ ಆಗಿ. ಅಂಡ್ ದೆನ್ ಈ 3/4 ಇಂಚ್ ಮಾರ್ಕ್ ಮಾಡಿರೋದ್ರಿಂದ ಇಲ್ಲಿ ಈ ಪಾಯಿಂಟ್ 1.5 ಇಂಚ್ ಮಾರ್ಕ್ ಮಾಡಿದ್ವಲ್ಲ ಅಲ್ಲಿಗೆ ಲೈನ್ ನ ಸೇರಿಸ್ತೀವಿ. ಇಲ್ಲಿ ನಾವು ಔಟರ್ ಶೇಪ್ ಯಾವುದು ಕೊಡೋದು ಬೇಡ. ಓಕೆನಾ ಫ್ರೆಂಡ್ಸ್? ಸೊ ಈಗ ನೋಡ್ಕೊಳ್ಳಿ, ಇದು ನನಗೆ ಬೇಡ, ಕಟ್ ಮಾಡಿ ತೆಕ್ಕೋತೀನಿ. ಓಕೆನಾ? ಸೊ ಇದು ಹೊರಗಡೆ ಹಾಗೆ ಇರುತ್ತೆ. ಸೊ ಇಲ್ಲಿ ಕಟ್ಟಿಂಗ್ ಏನು ಕೆಲಸ ಇಲ್ಲ. ಇವಾಗ ಮತ್ತೆ ಕಟ್ ಎಲ್ಲಿ ಮಾಡೋದು ನಾವು? ಇಲ್ಲಿ ನೋಡಿ, ಪಿನ್ ಹಾಕೊಳ್ಳಿ. ಬಿಗಿನರ್ಸ್ ಹೇಳ್ತಾ ಇದ್ದೀನಿ ನಾನು. ಇಲ್ಲಿ ಬೇಕಾದ್ರೆ ಸ್ಟೇಪ್ಲರ್ ಅಲ್ಲಿ ಪಿನ್ ಮಾಡ್ಬಿಡಿ. ಓಕೆನಾ? ಹೀಗೆ ಹೀಗೆ. ಓಕೆನಾ? ನೋಡಿ, ಓಪನ್ ಮಾಡಿ ತೋರಿಸ್ಲಾ? ಸಿ, ಇದು ನಮ್ದು ಕೀ ಹೋಲ್ ನೆಕ್ ಶೇಪ್ ಅಂತ ಹೇಳ್ತೀವಿ. ಇದ್ರಲ್ಲಿ ವೆರೈಟಿ ಆಫ್ ಇದೆ. ಕೀ ಹೋಲ್ ಅಂದ್ರೆ ಇದೊಂದೇ ಅಲ್ಲ. ಇದ್ರಲ್ಲಿ ರೌಂಡ್ ನಾವ್ ಹೀಗೆ ಮಾಡಿದ್ರೆ ಅದು ಬೇರೆ ತರ ಆಗುತ್ತೆ. ನೋಡಿ ತೋರಿಸ್ತೀನಿ. ಹೀಗೆ ಹೀಗಿರುತ್ತೆ, ಹಿಂಗ್ ಬರುತ್ತೆ. ಅದನ್ನ ಹೀಗ್ ಮಾಡ್ಬೋದು. ಆಯ್ತಾ? ತುಂಬಾ ಇಲ್ಲಿ ನೋಡಿ ಹೀಗ್ ಬರುತ್ತೆ, ಅದನ್ನ ಹೀಗೂ ಮಾಡ್ಬೋದು. ಅಥವಾ ಹೀಗೆ ಬಂದು ಹೀಗೆ ಹೀಗೆ. ಸೊ ದೀಸ್ ಆರ್ ಆಲ್ ಕನ್ಸಿಡರ್ ಹ್ಯಾಸ್ ಕೀ ಹೋಲ್ ಅಂತಾನೆ.
ಓಕೆ, ಇಲ್ಲಿ ಬೇಕಾದ್ರೆ ಟ್ಯಾಗ್ ಮಾಡ್ಕೊಂಡ್ಬಿಟ್ಟು ಕಟ್ಕೋತಾರೆ. ಸೊ ನಮ್ ಕ್ರಿಯೇಟಿವಿಟಿ ಫ್ರೆಂಡ್ಸ್, ಒಂದ್ಸರಿ ನಾವು ಮಾಡೋದ್ ಕಲ್ತ್ವಿ ಅಂದ್ರೆ ವಿ ಕ್ಯಾನ್ ಕ್ರಿಯೇಟ್ ಎನ್ ನಂಬರ್ ಆಫ್ ಡಿಸೈನ್ಸ್ ಆಫ್ ಅವರ್ ಚಾಯ್ಸಸ್. ನಮ್ ಚಾಯ್ಸ್ ಇಂದ ನಾವು ಬೇಕಾದ್ರೆ ಎಷ್ಟು ಬೇಕಷ್ಟು ನಾವು ಕ್ರಿಯೇಟ್ ಮಾಡ್ಬೋದು. ಓಕೆನಾ, ನೋಡಿ ಇದು ನಾವು ತೋರಿಸ್ಲಾ ಇವಾಗ ಕ್ಯಾಟ್ಲಾಗ್ ಅಲ್ಲಿ ಮಾಡಿದ್ದು ಕಾಣಿಸ್ತಿದ್ಯಾ ನೋಡಿ, ಇದು ಓಕೆನಾ ಫ್ರೆಂಡ್ಸ್, ಈಸಿ ಇದೆ ಅಲ್ವಾ? ಐ ಹೋಪ್ ಇವತ್ತು ಮಾಡಿರೋ ನೆಕ್ ಶೇಪ್ಸ್ಗಳು ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಬ್ಲೌಸಿಗೂ ಕೂಡ ಬ್ರಾಡ್ ಇರುತ್ತಲ್ವಾ, ಸೊ ನಾನು ಅದು ಕೂಡ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಇದು ಸ್ವೀಟ್ ಹಾರ್ಟು ಆ್ಯಂಡ್ ದೆನ್ ಕೀ ಹೋಲ್ ನೆಕ್ ಶೇಪ್ಸು ಇವತ್ತಿನ ಕ್ಲಾಸಲ್ಲಿ ಕಲ್ತಿದ್ದೀವಿ. ಕಲ್ತಿದ್ರೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಅಂತೂ ಬೇಕಲ್ವಾ ಫ್ರೆಂಡ್ಸ್? ಪ್ಲೀಸ್ ನನ್ನ ಇವತ್ತಿನ ವಿಡಿಯೋನ ಲೈಕ್ ಮಾಡಿ. ಓಕೆ, ಹೊಸಬ್ರು ಯಾರಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಹೊಸ ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಆಲ್ ಮೈ ಫ್ರೆಂಡ್ಸ್ ದೋಸ್ ಹೂ ಆರ್ ಎನ್ಕರೇಜಿಂಗ್ ಆ್ಯಂಡ್ ಸಪೋರ್ಟಿಂಗ್ ಮೀ. ಓಕೆ, ನಿಮ್ಮ ಶ್ರೀ ವರ್ಲ್ಡ್ ಆಫ್ ಫ್ಯಾಷನ್ನ ಹೀಗೆ ಎನ್ಕರೇಜ್ ಮಾಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಓಕೆನಾ, ಓಕೆ, ನೆಕ್ಸ್ಟು ಮತ್ತೊಂದು ವಿಡಿಯೋದಲ್ಲಿ ಸ್ಟಿಚ್ ಮಾಡೋದು, ಆಮೇಲೆ ಬ್ಲೌಸ್ದು ಡಿಸೈನ್ಸ್ಗಳನ್ನ ತೋರಿಸ್ತೀನಿ. ಆ ನಂತರ ಸ್ಟಿಚಿಂಗಿಗೆ ಹೋಗೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಒಂದು ತುಂಬ ಕ್ಯೂರಿಯಸ್ ಆಗಿರೋ ಆ್ಯಂಡ್ ದೆನ್ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋಸ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.